ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 27ನೆಯ ಅಧ್ಯಾಯವಾದ ಯಯಾತಿ ಚರಿತ ಶರ್ಮಿಷ್ಠೆಯು ದೇವಯಾನಿಯನ್ನು ಬಾವಿಯಲ್ಲಿ ನೂಕಿದುದು, ಯಯಾತಿ ಮಹಾರಾಜನು ಅವಳನ್ನು ಮೇಲಕ್ಕೆ ಎತ್ತಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶೌನಕರು ಹೇಳುತ್ತಾರೆ, ಭರತ ವಂಶದಲ್ಲಿ ಶ್ರೇಷ್ಠನಾದ ಎಲೈ ರಾಜನೇ, ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಕಚನು ಬರಲು ದೇವತೆಗಳು ಸಂತುಷ್ಟರಾಗಿ ಅವನಿಂದ ಆ ಸಂಜೀವಿನಿ ವಿದ್ಯೆಯನ್ನು ಕಲಿತು ಕೃತಾರ್ಥರಾದರು. ಅವರೆಲ್ಲರೂ ಒಟ್ಟಿಗೆ ಇಂದ್ರನ ಬಳಿಗೆ ಬಂದು, ಎಲೈ ಪುರಂದರನೇ, ನಿನ್ನ ಪರಾಕ್ರಮವನ್ನು ತೋರಿಸಲು ಇದು ತಕ್ಕ ಸಮಯ, ಶತ್ರುಗಳನ್ನು ಧ್ವಂಸ ಮಾಡು ಎಂದರು. ದೇವತೆಗಳು ಇಂತೆನಲು ಇಂದ್ರನು ಅದಕ್ಕೆ ಒಪ್ಪಿ ಅವರೊಡನೆ ಕೂಡಿ ದೈತ್ಯರ ಮೇಲೆ ಯುದ್ಧಕ್ಕಾಗಿ ಹೊರಟನು. ಕಾಡಿನಲ್ಲಿ ಅನೇಕ ಸ್ತ್ರೀಯರನ್ನು ಕಂಡನು. ಕುಬೇರನ ಉದ್ಯಾನದಂತಿದ್ದ ವನದಲ್ಲಿ ಆ ಕನ್ಯೆಯರು ನೀರಾಟವಾಡುತ್ತಿರಲು
ಅವನು ವಾಯುರೂಪವನ್ನು ತಾಳಿ ಅವರ ಸೀರೆಗಳನ್ನೆಲ್ಲ ಬೆರೆಸಿಬಿಟ್ಟನು. ಬಳಿಕ ಆ ಯುವತಿಯರು ಒಟ್ಟಿಗೆ ನೀರಿನಿಂದ ಎದ್ದು ಬಂದು ತಮ್ಮ ತಮ್ಮ ವಸ್ತ್ರಗಳನ್ನು ಗುರುತಿನ ಮೇಲೆ ತೆಗೆದುಕೊಂಡರು. ಆ ಗಡಿಬಿಡಿಯಲ್ಲಿ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ದೇವಯಾನಿಯ ಸೀರೆಯನ್ನು ತೆಗೆದುಕೊಂಡಳು. ಅದು ತಿಳಿಯದೆ ನಡೆದ ತಪ್ಪು. ಎಲೈ ರಾಜನೇ, ಬಳಿಕ ದೇವಯಾನಿ ಮತ್ತು ಶರ್ಮಿಷ್ಠೆಯರಿಬ್ಬರಿಗೂ ಪರಸ್ಪರ ಕಲಹವು ಹುಟ್ಟಿತು. ದೇವಯಾನಿ ಹೇಳಿದಳು, ಎಲೆ ರಾಕ್ಷಸಿ, ನೀನು ನನ್ನ ಶಿಷ್ಯಳು. ನನ್ನ ಸೀರೆಯನ್ನೇಕೆ ತೆಗೆದುಕೊಳ್ಳುತ್ತೀಯೇ? ಒಳ್ಳೆಯ ನಡತೆಯೇ ನಿನಗೆ ತಿಳಿಯದು. ನಿನಗೆ ಒಳ್ಳೆಯದಾಗುವುದಿಲ್ಲ. ಶರ್ಮಿಷ್ಠೆಯು ಹೇಳಿದಳು, ನನ್ನ ತಂದೆ ನಿಂತಿರಲಿ ಮಲಗಿರಲಿ, ನಿನ್ನ ತಂದೆಯು ಬಂದು ವಿನಯದಿಂದ ಕೆಳಗೆ ನಿಂತು ಅವನನ್ನು ಪದೇ ಪದೇ ಹೊಗಳುತ್ತಾನೆ, ಕೇಳುತ್ತಾನೆ. ನಿನ್ನ ತಂದೆಯು ಬೇಡುವವನು, ಹೊಗಳುವವನು ಮತ್ತು ದಾನ ತೆಗೆದುಕೊಳ್ಳುವವನು. ನನ್ನ ತಂದೆಯಾದರೋ ಹೊಗಳಿಸಿಕೊಳ್ಳುವವನು, ದಾನ ಮಾಡುವವನು, ಎಂದಿಗೂ ತೆಗೆದುಕೊಳ್ಳತಕ್ಕವನಲ್ಲ. ಎಲೆ ತಿರುಕಿ, ಹಿರಿತನದ ಸಾಧನವೇನೂ ಇಲ್ಲದ ನೀನು ಅದರಿಂದ ತುಂಬಿರುವ ನನ್ನ ಮೇಲೆ ಕೋಪಿಸಿಕೊಳ್ಳುವೆಯ? ನಿನಗೆ ತಕ್ಕ ಇದಿರಾಳಿಯನ್ನು ಕಾಣುವೆ. ನಾನು ನಿನ್ನನ್ನು ಲೆಕ್ಕಿಸುವುದಿಲ್ಲ. ಶೌನಕರು ಹೇಳುತ್ತಾರೆ, ದೇವಯಾನಿಯು ಬೆರಗಾದಳು. ಒದ್ದೆ ಬಟ್ಟೆಯು ಅವಳ ಮೈಗೆ ಅಂಟಿಕೊಂಡಿತ್ತು. ಅವಳನ್ನು ಶರ್ಮಿಷ್ಠೆಯು ಬಾವಿಯಲ್ಲಿ ನೂಕಿ ತನ್ನ ಪಟ್ಟಣಕ್ಕೆ ಹೋದಳು. ಬಲು ಸಿಟ್ಟಿನಿಂದ ವೇಗದಿಂದ ಇಂತಹ ಪಾಪ ಕಾರ್ಯವನ್ನೆಸಗಿ ದೇವಯಾನಿಯು ಸತ್ತಳೆಂದು ತಿಳಿದು ಶರ್ಮಿಷ್ಠೆಯು ಆ ಕಡೆ ತಿರುಗಿ ಕೂಡ ನೋಡದೆ ಹೊರಟು ಹೋದಳು. ಬಳಿಕ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ನಹುಷಪುತ್ರನಾದ ಯಯಾತಿ ಮಹಾರಾಜನು ಆ ಸ್ಥಳಕ್ಕೆ ಬಂದನು. ಅವನ ತೇರಿನ ಕುದುರೆಗಳು ಬಳಲಿದ್ದವು. ಅವನ ರೂಪವು ಕಳೆಗುಂದಿತ್ತು. ಅವನು ಬಾಯಾರಿಕೆಯಿಂದ ತಪಿಸುತ್ತಿದ್ದನು. ನೀರಿಲ್ಲದ ಆ ಹಾಳು ಬಾವಿಯಲ್ಲಿ ಯಯಾತಿಯು ಬಗ್ಗಿ ನೋಡಿದನು. ಬೆಂಕಿಯ ಕುಡಿಯಂತೆ ಕಾಂತಿಯುಕ್ತಳಾದ ಆ ದೇವಯಾನಿಯನ್ನು ಅಲ್ಲಿ ಅವನು ಕಂಡನು. ರಾಜಶ್ರೇಷ್ಠನು ದೇವಕನ್ನಿಕೆಯಂತಿರುವ ಆ ಚೆಲುವೆಯನ್ನು ನೋಡಿದ ಕೂಡಲೇ ಬಹಳ ಇಂಪಾದ ಮಾತುಗಳಿಂದ ಸಂತೈಸಿ ಅವಳನ್ನು ಕೇಳಿದನು. ಸುಂದರ ಮುಖವು, ಮಧ್ಯ ಯೌವನವು, ಸಾಣೆ ಹಿಡಿದ ಮಣಿಕುಂಡಲವು, ಶೋಭಿಸುವ ನೀನಾರು. ಬಹಳವಾಗಿ ಯೋಚಿಸುತ್ತಿರುವೆ. ಏತಕ್ಕಾಗಿ ಇಷ್ಟೊಂದು ವ್ಯಾಕುಲತೆಯಿಂದ ನಿಟ್ಟುಸಿರು ಬಿಡುತ್ತಿದ್ದೀಯೇ? ಹುಲ್ಲು ಬಳ್ಳಿಗಳು ಮುಚ್ಚಿಕೊಂಡಿರುವ ಈ ಬಾವಿಯಲ್ಲಿ ಹೇಗೆ ಬಿದ್ದೆ? ನೀನು ಯಾರ ಮಗಳು? ಎಲೆ ಸುಂದರಿ, ಎಲ್ಲವನ್ನೂ ಹೇಳು. ದೇವಯಾನಿ ಹೇಳುತ್ತಾಳೆ, ದೇವತೆಗಳು ಸಂಹರಿಸಿದ ದೈತ್ಯರನ್ನು ತನ್ನ ವಿದ್ಯಾಬಲದಿಂದ ಯಾವನು ಬದುಕಿಸುತ್ತಿರುವನೋ ಆ ಶುಕ್ರಾಚಾರ್ಯನ ಮಗಳು ನಾನು. ನೀನು ನನ್ನನ್ನು ಕಂಡಿಲ್ಲ, ನಿಜ. ಓ ರಾಜ, ಕೆಂಪಾದ ಉಗುರುಗಳ ಕಾಂತಿಯಿಂದ ಬೆರಳುಗಳು ಶೋಭಿಸುವ ನನ್ನ ಬಲಗೈಯನ್ನು ಹಿಡಿದುಕೋ, ನನ್ನನ್ನು ಉದ್ಧರಿಸು. ನೀನು ಸದ್ವಂಶದಲ್ಲಿ ಹುಟ್ಟಿದವನೆಂದು ನನಗೆ ತೋರುತ್ತದೆ. ನೀನು ಜಿತೇಂದ್ರಿಯನು, ಪರಾಕ್ರಮಶಾಲಿಯು,
ಕೀರ್ತಿವಂತನೂ ಆಗಿರುವೆ. ಆದುದರಿಂದ ಬಾವಿಯಲ್ಲಿ ಬಿದ್ದಿರುವ ನನ್ನನ್ನು ಮೇಲಕ್ಕೆತ್ತು. ಶೌನಕರು ಹೇಳುತ್ತಾರೆ, ಯಯಾತಿ ರಾಜನು ಅವಳನ್ನು ಬ್ರಾಹ್ಮಣ ಸ್ತ್ರೀಯೆಂದು ತಿಳಿದು ಬಲಗೈಯನ್ನು ಹಿಡಿದು ಆ ಹಾಳು ಬಾವಿಯಿಂದ ಮೇಲಕ್ಕೆತ್ತಿದನು. ಹೀಗೆ ಆ ಸುಂದರಿಯನ್ನು ಬೇಗನೆ ಬಾವಿಯಿಂದ ಎತ್ತಿ ಭೂಪತಿಯು ಅವಳನ್ನು ಬೀಳ್ಕೊಂಡು ತನ್ನ ನಗರಕ್ಕೆ ಹೋದನು. ಅತ್ತ ಯಯಾತಿರಾಜನು ಹೋಗಲು ಶರ್ಮಿಷ್ಠೆಯ ನಿಂದೆಗೆ ಗುರಿಯಾದ ದೇವಯಾನಿಯು ದುಃಖದಿಂದ ಸಂತಪ್ತಳಾದಳು ಮತ್ತು ತನ್ನಲ್ಲಿಗೆ ಬಂದ ಗೂರ್ಣಿಕೆಯೆಂಬ ಗೆಳತಿಗೆ ಹೀಗೆ ಹೇಳಿದಳು. ದೇವಯಾನಿಯು ಹೇಳುತ್ತಾಳೆ, ಎಲೆ ಗೂರ್ಣಿಕೆ, ಬೇಗನೆ ಹೋಗಿ ನಮ್ಮ ತಂದೆಗೆ ಎಲ್ಲವನ್ನೂ ಹೇಳು. ನಾನಂತೂ ವೃಷಪರ್ವನ ಪಟ್ಟಣವನ್ನು ಪ್ರವೇಶಿಸುವುದಿಲ್ಲ. ಶೌನಕರು ಹೇಳುತ್ತಾರೆ, ಗೂರ್ಣಿಕೆಯು ರಾಕ್ಷಸರ ರಾಜನಾದ ವೃಷಪರ್ವನ ಮನೆಗೆ ಬೇಗ ಹೋಗಿ ಶುಕ್ರಾಚಾರ್ಯನನ್ನು ಕಂಡು ಮೈಮೇಲೆ ಪ್ರಜ್ಞೆ ಇಲ್ಲದೆ ನಡುಗುತ್ತಾ ಹೇಳಿದಳು, ಎಲೆ ಸಕಲ ಶಾಸ್ತ್ರಜ್ಞನೇ, ವೃಷಪರ್ವನ ಮಗಳಾದ ಶರ್ಮಿಷ್ಠೆಯಿಂದ ಕೀರ್ತಿವಂತಳಾದ ದೇವಯಾನಿಯು ಕಾಡಿನಲ್ಲಿ ಹತಳಾದಳು. ಶರ್ಮಿಷ್ಠೆಯು ತನ್ನ ಮಗಳನ್ನು ಕೊಂದಳೆಂದು ಕೇಳಿ ಶುಕ್ರಾಚಾರ್ಯನು ಕೂಡಲೇ ಹೊರಟು ಅವಳನ್ನು ಕಾಡಿನಲ್ಲಿ ದುಃಖದಿಂದ ಹುಡುಕಿದನು. ತಪೋವನದಲ್ಲಿ ತನ್ನ ಮಗಳಾದ ದೇವಯಾನಿಯನ್ನು ಕಂಡು ತೋಳುಗಳಿಂದ ಬಿಗಿದಪ್ಪಿ ದುಃಖಿತನಾಗಿ ಅವನು ಇಂತೆಂದನು, ಜನರೆಲ್ಲರೂ ತಮ್ಮ ತಮ್ಮ ಕರ್ಮದೋಷದಿಂದ ದುಃಖದಲ್ಲೋ ಸುಖದಲ್ಲೋ ಕಟ್ಟು ಬೀಳುತ್ತಾರೆ. ನಿನ್ನದೇನೋ ಆ ಸಂಬಂಧದಲ್ಲಿ ಪಾಪವಿದ್ದಿರಬೇಕು. ಅದರ ಪ್ರಾಯಶ್ಚಿತ್ತವು ಈ ರೀತಿಯಾಯಿತು. ದೇವಯಾನಿಯು ಹೇಳುತ್ತಾಳೆ, ಪ್ರಾಯಶ್ಚಿತ್ತವಾಗಲಿ ಆಗದಿರಲಿ, ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ನನಗೇನು ಹೇಳಿದಳೋ ಅದನ್ನು ಗಮನಿಸಿ ಕೇಳು. ಆ ರಾಕ್ಷಸರಾಜನ ಮಗಳು ಕೋಪದಿಂದ ಕಣ್ಣು ಕೆಂಪೇರಿರಲು ತೀಕ್ಷ್ಣವಾಗಿಯೂ ಕ್ರೂರವಾಗಿಯೂ ಹೀಗೆಂದಳು, ಇದು ನಿಜ. ದೈತ್ಯರು ನನ್ನ ಕೀರ್ತಿಯನ್ನು ಗಾನ ಮಾಡುವರು. ನಿನ್ನ ತಂದೆ ಹೊಗಳುಬಟ್ಟ, ಯಾಚಕ, ದಾನ ತೆಗೆದುಕೊಳ್ಳುವವ. ನನ್ನ ತಂದೆಯಾದರೂ ಹೊಗಳಿಸಿಕೊಳ್ಳತಕ್ಕವನು, ದಾನ ಮಾಡುವವನು, ಎಂದಿಗೂ ತೆಗೆದುಕೊಳ್ಳುವವನಲ್ಲ. ಅಪ್ಪ, ಮುಖದಲ್ಲಿ ದರ್ಪವು ತುಂಬಿ ತುಳುಕಾಡುತ್ತಿರಲು ಕೆಂಗಣ್ಣಿನಿಂದ ಸಿಟ್ಟನ್ನು ಕೆದರಿಸುತ್ತಾ ಅವಳು ನನ್ನನ್ನು ಹೀಗೆ ಜರೆದಳು. ಹೊಗಳಿ ದಾನ ತೆಗೆದುಕೊಳ್ಳುವವನ ಮಗಳು ನಾನಾದರೆ ಶರ್ಮಿಷ್ಠೆಯನ್ನು ಸಮಾಧಾನ ಮಾಡುವೆನು ಎಂದು ನಾನು ನನ್ನ ಗೆಳತಿಗೆ ಹೇಳಿರುವೆನಪ್ಪ. ಶುಕ್ರಾಚಾರ್ಯರು ಹೇಳುತ್ತಾರೆ, ಎಲೆ ಮಂಗಳಾಂಗಿ, ಯಾಚಕನ ಅಥವಾ ದಾನಜೀವಿಯ ಮಗಳು ನೀನಲ್ಲ. ಎಲ್ಲರೂ ಹೊಗಳತಕ್ಕ ಭಾರ್ಗವನ ಮಗಳು ದೇವಯಾನಿ. ವೃಷಪರ್ವ, ಇಂದ್ರ ಮತ್ತು ಯಯಾತಿ ಮಹಾರಾಜ ಇವರೆಲ್ಲರಿಗೂ ಈ ಸಂಗತಿ ಗೊತ್ತು. ಊಹೆಗೆ ನಿಲುಕದೆ ದ್ವಂದ್ವಾತೀತವೆನಿಸಿದ ಬ್ರಹ್ಮ ತೇಜಸ್ಸೇ ನನ್ನ ದಿವ್ಯ ಬಲವು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಸಪ್ತವಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 28ನೆಯ ಅಧ್ಯಾಯವಾದ ಯಯಾತಿಚರಿತ, ಶರ್ಮಿಷ್ಠೆಯಿಂದ ಒದಗಿದ ಅವಮಾನವನ್ನು ದೇವಯಾನಿ ತನ್ನ ತಂದೆಯಾದ ಶುಕ್ರಾಚಾರ್ಯನಿಗೆ ಹೇಳಿದುದು
ಅವನು ಅವಳನ್ನು ಸಂತೈಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.